ಮೂಗಿಗಿಂತ ಮೂಗುತಿನೇ ಭಾರ ಆಯಿತು ಅನ್ನುವಂಥ ಮಾತಿದೆ. ಅದೇ ರೀತಿಯಲ್ಲಿ ಕೆಲವೊಂದಷ್ಟು ಹೆದ್ದಾರಿಗಳ ಮೂಲಕ ನಾವು ಯಾವ್ದಾದ್ರು ಒಂದು ಊರಿಗೋ ಒಂದು ಸಿಟಿಗೋ ಹೋದರೆ ನಮ್ಮ ಕಾರಿಗೆ ಹಾಕಿರುವಂಥ ಡೀಸೆಲು ಪೆಟ್ರೋಲ್ಗಿನ್ನ ಹೆಚ್ಚಿನ ಹಣವನ್ನು ನಾವು ಈ ಹೆದ್ದಾರಿಗಳಲ್ಲಿರುವಂಥ ಟೋಲ್ಗೆ ಕಟ್ಟಿರ್ತೀವಿ. ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಹೈವೇ. ನೀವೇನಾದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಬರ್ತೀರಾ ಅಂತಂದರೆ ಆಲ್ಮೋಸ್ಟ್ 660 ರೂಪಾಯಿಂದ 670 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಇನ್ನೊಂದು 100-200 ರೂಪಾಯಿ ಹೆಚ್ಚು ಕಡಿಮೆ ನಿಮ್ಮ ಕಾರಿನ ಪೆಟ್ರೋಲ್ ಡೀಸೆಲ್ ರೇಟ್ ಅಷ್ಟೇ ಅಲ್ಲಿ ಟೋಲ್ಗೆ ಹಣವನ್ನು ಕಟ್ಟಿರ್ತೀರಾ. ಹೀಗಾಗಿ ದಿನ ಹೆಚ್ಚಿನ ಹೆದ್ದಾರಿಗಳನ್ನು ನಿತ್ಯ ಯೂಸ್ ಮಾಡೋವಂಥವ್ರು ಹಿಡಿ ಶಾಪವನ್ನು ಸರ್ಕಾರಕ್ಕೆ ಹಾಕ್ತಾ ಇದ್ರು. ಇನ್ನೊಂದೇನಾಗಿದೆ, ಇತ್ತೀಚೆಗೆ ಟೋಲ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕೆಂದರೆ ಹೊಸ ಹೆದ್ದಾರಿಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹೊಸ ಹೆದ್ದಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಹೆದ್ದಾರಿಗಳಲ್ಲಿ ಟೋಲ್ ಪ್ಲಾಜಾಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಕಡೆ ತುಂಬ ಕಡಿಮೆ ಕಿಲೋಮೀಟರ್ಗೆ ಟೋಲ್ ಪ್ಲಾಜಾಗಳನ್ನು ಮಾಡಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಕೂಡ ಇದೆ. ಹೀಗಾಗಿ ಕೇಂದ್ರ ಸರ್ಕಾರದ ರಸ್ತೆ ಹೆದ್ದಾರಿ ಪ್ರಾಧಿಕಾರ, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಏನಿದೆ, ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದೆ. ಏನು ಇದು ಜಾರಿ ಆಯಿತು ಅಂತಂದರೆ, ಈ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಓಕೆ ಮಾಡ್ತು ಅಂತಂದರೆ ದಿನನಿತ್ಯ ಹೆದ್ದಾರಿಗಳಲ್ಲಿ ಓಡಾಟ ಮಾಡುವಂಥ ವಾಹನ ಸವಾರರಿಗೆ ಆರ್ಥಿಕವಾಗಿ ಒಂದಷ್ಟು ಅನುಕೂಲ ಆಗುತ್ತೆ. ಡೈಲಿ ಆಗುವಂಥ ಒಂದಷ್ಟು ಕಿರಿಕಿರಿ ಕೂಡ ತಪ್ಪುತ್ತೆ. ಏನಂದರೆ ಇಯರ್ಲಿ ಜೊತೆಗೆ ಲೈಫ್ ಟೈಮ್ ಪಾಸನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೊರಟಿದೆ. ಪ್ರಸ್ತಾವನೆಯಲ್ಲಿ ಇರುವಂಥದ್ದು ವಾರ್ಷಿಕ ಅಂದರೆ 1 ವರ್ಷಕ್ಕೆ ಒಂದು ಸಲ ಒಂದು ಪಾಸನ್ನು ಮಾಡಿಸ್ಕೊಬೇಕು. ಅದಕ್ಕಿಂತಿಷ್ಟು ಹಣ, ಇಲ್ಲ 1 ವರ್ಷಕ್ಕೆ ಬೇಡ ನಾನು ಜಾಸ್ತಿ ವರ್ಷಕ್ಕೆ ಮಾಡಿಸ್ಕೊತೀನಿ, ಎರಡನೇ ಆಪ್ಷನು 15 ವರ್ಷಕ್ಕೆ, ಅದು ಲೈಫ್ ಟೈಮ್ ಪಾಸ್ ಅಂತೇಳಿ ಕರೀತಾರೆ. ಆ ಲೈಫ್ ಟೈಮ್ ಪಾಸನ್ನು ನೀವು ಮಾಡಿಸ್ಕೊಬಹುದು. 1 ವರ್ಷದ ಪಾಸಿಗೆ 3,000 ರೂಪಾಯಿ ಹಣವನ್ನು ಫಿಕ್ಸ್ ಮಾಡಿದ್ದಾರೆ. 15 ವರ್ಷದ ಪಾಸಿಗೆ 30,000 ರೂಪಾಯಿ ಹಣವನ್ನು ಫಿಕ್ಸ್ ಮಾಡಿದ್ದಾರೆ. ನೀವೇನಾದ್ರು ಪ್ರತಿ ವರ್ಷ ಮಾಡಿಸ್ಕೊತಾ ಹೋದರೆ ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿ ಏನಾದ್ರು 15 ವರ್ಷದ ಒಂದೇ ಸಲ ಮಾಡಿಸ್ಕೊಂಡ್ಬಿಟ್ರೆ 30,000 ಕೊಟ್ಟು ನಿಮಗೆ ಕಡಿಮೆ ಅಮೌಂಟ್ ಆಗುತ್ತೆ. ಸೊ ಹೀಗಾಗಿ ಆದರೆ ಯಾರು ಒಂದೇ ಸಲ 30,000 ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ಬಡ್ಡಿ ಗಿಡ್ಡಿ ಲೆಕ್ಕಾಚಾರ ಹಾಕಿದ್ರೆ ಬೇರೆ ರೀತಿನೇ ಆಗುತ್ತೆ. ಇದೊಂಥರ ಬಿಡಿ, ಒಂದೇ ಸಲ ನೀವು ವರ್ಷ ಪೂರ್ತಿ ಕಟ್ಟೋದನ್ನ ನಾವು ಒಂದೇ ಸಲ ಕಟ್ಬಿಡಿ ಅನ್ನೋ ರೀತಿನಲ್ಲೂ ಆಗುತ್ತೆ. ಬಟ್ ಆದರೆ ಡೈಲಿ ಓಡಾಟ ಮಾಡೋ ಅಂಥವ್ರು ಈ ಪಾಸನ್ನು ಯೂಸ್ ಮಾಡಿಕೊಂಡ್ರೆ ಒಂದಷ್ಟು ಅವ್ರಿಗೆ ದುಡ್ಡು ಸೇವ್ ಆಗುತ್ತೆ. ಪದೇ ಫಾಸ್ಟ್ಯಾಗ್ ರೀಚಾರ್ಜು ಅದು ಇದು ಇವೆಲ್ಲ ಕಿರಿಕಿರಿ ತಪ್ಪುತ್ತೆ. ಈ ಥರದ ಒಂದು ಯೋಜನೆಗೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಹೆದ್ದಾರಿ ಸಚಿವಾಲಯ ಏನಿದೆ ಇದು ಕಳಿಸಿದೆ. ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ಇದನ್ನು ಓಕೆ ಮಾಡುತ್ತೆ. ಯಾಕೆಂದರೆ ಇದು ಓಕೆ ಮಾಡಿ ಜನ ಮಾಡಿಸ್ಕೊಂಡು ಅವ್ರಿಗೂ ಕೂಡ ಅಟ್ ಎ ಟೈಮ್ ಸಾವಿರಾರು ಕೋಟಿಯಷ್ಟು ದುಡ್ಡು ಬಂದ್ಬಿಡುತ್ತೆ. ಅದು ಕೂಡ ಅವ್ರಿಗೊಂದು ಅನುಕೂಲ ಆಗುತ್ತೆ. ಇದು ಜನರಿಗೆ ಈ ಥರ ಅನುಕೂಲ, ಸರ್ಕಾರಕ್ಕೆ ಆ ಥರ ಅನುಕೂಲ ಆಗುತ್ತೆ. ಸೊ ಈ ಒಂದು ಪ್ಲಾನ್ನಲ್ಲಿ ಇದೆ ಸರ್ಕಾರ. ಸೊ ಇದು ಬಹುಶಃ ವೈಟ್ ಬೋರ್ಡ್ ವೆಹಿಕಲ್ಸ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಅವರೇನೂ ಕೂಡ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಬಟ್ ವೈಟ್ ಬೋರ್ಡ್ಗಂತೂ ಅನ್ವಯ ಆಗುತ್ತೆ. ಬಹುಶಃ ಯೆಲ್ಲೋ ಬೋರ್ಡ್ಗೆ ಇದು ಅನ್ವಯ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ಯೆಲ್ಲೋ ಬೋರ್ಡ್ಗಳು ಆಲ್ಮೋಸ್ಟ್ ಈ ಗೂಡ್ಸ್ ವೆಹಿಕಲ್ಸ್ಗಳಿದೆಯಲ್ಲ ಇವೆಲ್ಲವೂ ಕೂಡ ಹೆದ್ದಾರಿಗಳಲ್ಲೇ ಹೆಚ್ಚಾಗಿ ಸಂಚಾರ ಮಾಡೋದು. ಅದರಿಂದ ಅವ್ರಿಗೆ ಕೋಟಿಗಟ್ಟಲೆ ಆದಾಯ ಬರುತ್ತೆ. ಅಂಥವ್ರಿಗೆ ಏನಾದ್ರು ಈ ಆಪ್ಷನ್ ಕೊಟ್ಟರೆ ಅವ್ರು ಆರಾಮ್ಸೆ ಮಾಡಿಸ್ಕೊಂಡ್ಬಿಡ್ತಾರೆ. ಅಂಥದ್ದಕ್ಕಿಲ್ಲ. ಬಹುಶಃ ವೈಟ್ ಬೋರ್ಡ್ ವೆಹಿಕಲ್ಸ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಸದ್ಯದರಲ್ಲಿ ಜಾರಿ ಆಗುವಂಥ ಸಾಧ್ಯತೆ. ಯಾಕೆಂದರೆ ಸರ್ಕಾರಕ್ಕೂ ಇದು ದೊಡ್ಡ ಪ್ರಮಾಣದ ಒಂದು ಆದಾಯ ಬರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಸರ್ಕಾರವು ಕೂಡ ಇದಕ್ಕೆ ಹಿಂದೇಟು ಹಾಕೋದಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾರು ನಿತ್ಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಾರಲ್ಲ ಅವ್ರಿಗೆ ಬಹುಶಃ ಈ ಒಂದು ವರ್ಷಕ್ಕೆ ಒಂದು 3,000 ರೂಪಾಯಿ ಕಟ್ಟುವಂಥದ್ದು ಏನು ಕಷ್ಟ ಆಗಲ್ಲ. ಯಾಕೆಂದರೆ ಡೈಲಿ ಕಟ್ಟಾಗುತ್ತೆ. ಲೈಕ್ ಸಪೋಸ್ ನೀವು ಬೆಂಗಳೂರು ಮೈಸೂರು ದಿನ ಹೋಗ್ಬಿಡ್ತೀರ ಅಂತಾರೆ, ದಿನ ನಿಮಗೆ 660 ರೂಪಾಯಿ 650 ರೂಪಾಯಿ ಕಟ್ಟಾಗುತ್ತಲ್ಲ. ಅದ್ರ ಬದಲು ಒಂದು ವರ್ಷಕ್ಕೆ 3,000 ರೂಪಾಯಿ ಅಂದರೆ ಬೆಸ್ಟ್ ಸೇವಿಂಗ್ಸ್ ಅಂತೂ ಆಗುತ್ತೆ. ಯಾರು ಅಪರೂಪಕ್ಕೆ ಓಡಾಡೋಂಥವ್ರಿಗೆ ಇದೇನು ಅಷ್ಟೊಂದು ವರ್ಕೌಟ್ ಆಗಲ್ಲ. ದುಡ್ಡು ಕೊಟ್ಟು ಹೋಗೋದೇ ಅಪರೂಪ ಅಂದರೆ ದುಡ್ಡು ಕೊಟ್ಟು ಓಡಾಡ್ಬೋದು. ಈ ಒಂದು ಯೋಜನೆ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.